ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಬಂದು ಸಾಟರ್ಡೆ. ನನ್ನ ಮಗಳು ನೆನ್ನೆ ಊರಿಗೆ ಹೋಗಿದ್ಲು, ಇವತ್ತು ಬರ್ಬೋದು ಫ್ರೆಂಡ್ಸ್. ಹಂಗಾಗಿ ಅವಳು ಎಲ್ಲೇ ಇದ್ರೂ ಸಾಟರ್ಡೆ ಉಪವಾಸ ಮಾಡ್ತಾಳೆ ಫ್ರೆಂಡ್ಸ್. ಇದೆ ಯಾರಾದರೂ ಫಸ್ಟು ಹೇಮಾ ಕನ್ನಡ ಲಾಗ್ 07 ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಒಂದು 2 ಡೇಸ್ ಕಳೆದ್ರೆ 6 ಲ್ಯಾಕ್ಸು 600K ಫಾಲೋವರ್ಸ್ ಆಗ್ತಾರೆ. ಇನ್ನು 1,500 ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನೊಂದು 30-40 ಆದರೆ ಅದೂ 1600 ಆಗುತ್ತೆ. ವಾಚ್ ಅವರ್ಸ್ ಬಂದು 3000 ಆಗಿದೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇವತ್ತು ನನ್ನ ಲುಕ್ಕಲ್ಲಿ ನಾನು ಈ ಥರ ಇದೇ ಹಾಕೊಂಡಿರೋದು, ಈ ಥರನೇ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಇವತ್ತು ವಿಶೇಷವಾದ ದಿನ ಅಲ್ವಾ ಫ್ರೆಂಡ್ಸ್, ಅದನ್ನೇ ನಾವು ಮರಿತಾ ಇದ್ವಿ. ಇಡೀ ಕರ್ನಾಟಕದ ಎಲ್ಲ ಮುಸ್ಲಿಮ್ಸ್ ಬಾಂಧವರಿಗೆ ನನ್ನ ಕಡೆಯಿಂದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಇವತ್ತು ಖುಷಿಯಿಂದ ಸಂತೋಷದಿಂದ ನಿಮ್ಮ ಹಬ್ಬನ ಆಚರಿಸೋ ಹಾಗೆ ಮಾಡಲಿ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಬಕ್ರೀದ್ ಹಬ್ಬದ ವಿಶೇಷ ಏನು ಅಂದರೆ, ನಾನು ಡೈಲಿ ರೋಡಲ್ಲಿ ನಾನು ಬರಬೇಕಾದ್ರೆ ನೋಡ್ಕೊಂಡು ಬರ್ತಾಯಿದ್ದೆ ಫ್ರೆಂಡ್ಸ್. ಯಾಕೆ ಅಂದರೆ ಇಷ್ಟೊಂದು ಇದು ಏನು ಬರುತ್ತೆ ಹೇಳಿ, ಮೇಕೆಗಳು ಮತ್ತು ಕುರಿಗಳು ಇದನ್ನೆಲ್ಲ ರೋಡಲ್ಲಿ ಕಟ್ಟಾಕಿ ಅದಕ್ಕೆಲ್ಲ ತಿಂಡಿ ಕೊಡ್ತಾಯಿದ್ರು, ತಿಂಡಿನೆಲ್ಲ ಹಾಕ್ತಾಯಿದ್ರು, ಸೊಪ್ಪುಗಳು ಇದನ್ನೆಲ್ಲ ಫ್ರೆಂಡ್ಸ್ ಹಾಕ್ತಾಯಿದ್ರು. ನಾನು ಅಂದ್ಕೊಂಡಿದ್ದೀನಿ ಇದನ್ನು ಮಾರೋಕ್ಕೆ ಈ ಥರ ಮಾಡ್ತಾಯಿದ್ದಾರೆ, ಸಾಕ್ತಾಯಿದ್ದಾರೆ ಅಂತ. ಆಮೇಲೆ ಫ್ರೆಂಡ್ಸ್ ಬಂದು ಒಂದು ದಿವಸ ನಮ್ಮ ಮನೇಲಿ ಕೇಳಿದೆ ನಾನು, ಇಲ್ಲ ಇವಾಗ ಬಕ್ರೀದ್ ಹಬ್ಬ ಬರ್ತಾ ಇದೆಯಲ್ಲ, ಆವಾಗ ಅವರು ಅದನ್ನೆಲ್ಲ ಕಟ್ ಮಾಡಿಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಇದು ದೇವ್ರದ್ದು ನಿಯಮ, ದೇವ್ರು ಮಾಡಿರೋದು. ಈಗ ಮನುಷ್ಯರೇ ಮಾಡ್ಕೊಂಡಿದ್ದಾರೋ ದೇವರೇ ಮಾಡಿದಾರೋ ಇದು ಯಾರಿಗೂ ಗೊತ್ತಿಲ್ಲ. ಈಗ ಪ್ರಾಣ ಹಿಂಸೆ ಮಾಡಬಾರ್ದು ಅಂತ ಒಬ್ಬರು ಅಂತಾರೆ. ಆದರೆ ಬಟ್ ಫ್ರೆಂಡ್ಸ್ ಈಗ ಏನಂದರೆ ನೋಡಿ, ಇವಾಗ ಅವರ ದೇವರು ಇದರಲ್ಲಿ ಈ ಥರ ಅವರು ಕಟ್ ಮಾಡಿ ತಿನ್ನಬೇಕು ಅಂತ ಅವ್ರಿಗೆ ಬರ್ತಿದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಯಾರೇ ಆಗಲಿ ಅಕಸ್ಮಾತು ನಮ್ಮ ಇದರಲ್ಲೇನಾದರೂ ಈ ಥರ ಕಟ್ ಮಾಡಬೇಕು, ಈ ಥರ ತಿನ್ನಬೇಕು ಅಂತ ಅಂದರೆ ಫ್ರೆಂಡ್ಸ್, ನಾವು ಎಲ್ಲರೂ ಅದನ್ನೇ ಮಾಡ್ತಿದ್ವೋ ಏನಂತೀರ ಫ್ರೆಂಡ್ಸ್ ಅಲ್ವಾ? ಅದೇ ಮಾಡ್ತಿದ್ವೋ ಏನೋ ಹೇಳೋಕ್ಕಾಗಲ್ಲ. ಆದರೆ ಅವ್ರದ್ರಲ್ಲಿ ಫ್ರೆಂಡ್ಸ್ ಇದು ಒಂದು ನಿಮಿಷ ಫ್ರೆಂಡ್ಸ್, ಕ್ಯಾಮ್ರಾ ಸರಿ ಮಾಡ್ತೀನಿ. ಇದು ಅವ್ರದ್ರಲ್ಲಿ ಫ್ರೆಂಡ್ಸ್ ರೂಲ್ಸು ಬಂದಿದೆ. ಹಂಗಾಗಿ ಫ್ರೆಂಡ್ಸ್ ಅವರು ಎಲ್ಲ ಇಷ್ಟೊಂದು ಕುರಿಗಳು ಅಂದರೆ ರೋಡಲ್ಲಿ ಫ್ರೆಂಡ್ಸ್ ನೋಡಬಾರ್ದು. ನಾನು ಡೈಲಿ ಕೆಲಸ ಮುಗಿಸ್ಕೊಂಡು ಬರ್ತೀನಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಾನು ಸ್ವಲ್ಪ ಟ್ಯಾನಿ ರೋಡ್ ಹಿಂದ್ಗಡೆ ಕಮ್ಮನಹಳ್ಳಿ ಐತಲ್ಲ, ಆ ಕಡೆಯಿಂದಲೇ ಬರಬೇಕು. ಹಂಗಾಗಿ ಫ್ರೆಂಡ್ಸ್ ನನಗೆ ರೋಡಲ್ಲಿ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಫ್ರೆಂಡ್ಸ್ ಈ ಸ್ಯಾರಿಲಿ ಒಂದು ನೆನಪಿದೆ, ಅದನ್ನು ನಾನು ನಿಮ್ಮೆಲ್ಲರ ಹತ್ರನೂ ಹಂಚ್ಕೋಬೇಕು. ಇದು ಫ್ರೆಂಡ್ಸ್ ನನಗೆ ನನ್ನ ಫ್ರೆಂಡ್ಸು ಪದ್ಮ ಅಂತ ಇದ್ದರು. ಎಲ್ಲಿ ಅಂದರೆ ಫ್ರೆಂಡ್ಸ್ ಏನಿಲ್ಲ ಅಂದರೆ ಅಲ್ಲಿ ಒಂದು 12-13 ಇಯರ್ಸೇ ಅಂದ್ಕೊಳ್ಳಿ ಫ್ರೆಂಡ್ಸ್. ಆದರೆ ನಾನು ಈ ಸೀರೆ ಹುಟ್ಟಿರೋದು 2 ಟೈಮ್ ಅಷ್ಟೇ ಫ್ರೆಂಡ್ಸ್. ಆಲ್ರೆಡಿ ಒಂದು 13-14 ವರ್ಷದ ಹಿಂದೆ ನಾವು 10 ವರ್ಷ 12-13 ವರ್ಷ ಅಂದ್ಕೊಳ್ಳಿ. ಅವಳು ಮೈಸೂರು. ಆಮೇಲೆ ಫ್ರೆಂಡ್ಸ್ ಏನಂದರೆ ನಾವು ಓಂ ಶಕ್ತಿ 5 ವರ್ಷ ಹೋಗಿದ್ದೀನಿ ಫ್ರೆಂಡ್ಸ್. ನಾನು 5 ವರ್ಷ ನಂದು ಮುಗೀತು. ಹಂಗಾಗಿ ನಾನೇನು ಇವಾಗ ಹೋಗಿಲ್ಲ. ಇಲ್ಲಿ ಫ್ರೆಂಡ್ಸ್ ಯಾಕೋ ಹಾಕ್ಲಿಕ್ಕೆ ಬರ್ತಾಯಿತ್ತು, ಚಪಾತಿ ಮತ್ತು ಪಲ್ಯ ತಿಂದೆ. ಆವಾಗ ಫ್ರೆಂಡ್ಸ್ ನಾವು ಲಾಸ್ಟ್ ದಿವಸ ನಿಮಗೆ ಗೊತ್ತಲ್ಲ, ಓಂ ಶಕ್ತಿ ಟೆಂಪಲ್ಗೆ ಹೋಗೋದು 5ನೇ ದಿವಸ ಇಲ್ಲ 9ನೇ ದಿವಸ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗ್ ಅಷ್ಟೇ 9ನೇ ದಿವಸ ಹಾಕಿದೆ. ಆಮೇಲೆ 5ನೇ ದಿವಸ ನಾನು ಅವರು ಹೋಗ್ಬೇಕಾದ್ರೆ ಫ್ರೆಂಡ್ಸ್, ಇದನ್ನು ಅವ್ರ ಹಸ್ಬೆಂಡು ನಾವಿಬ್ಬರು ಹೆಂಗೆ ಅಂದರೆ ಫ್ರೆಂಡ್ಸ್ ಅಷ್ಟು ಕ್ಲೋಸ್ ಫ್ರೆಂಡು ಪದ್ಮ ಅಂತ. ಅವಳು ತುಂಬ ಚೆನ್ನಾಗಿದ್ದಾಳೆ ಫ್ರೆಂಡ್ಸ್. ಅವಳು ಕೆಲಸ ಮಾಡ್ತಾಯಿದ್ಲು ನನ್ನ ಜೊತೆನೇ. ನಾವು ಎಷ್ಟು ಫ್ರೆಂಡ್ಸು ಅಂದರೆ, ನಾವು ಏನಾದರೂ ಒಂದು ಡ್ರೆಸ್ ತಗೊಂಡ್ರು ಒಂದೇ ಥರ ತಗೋತಾಯಿದ್ವು. ಆಮೇಲೆ ಕೆಲಸ 10 ನಿಮಿಷ ಇನ್ನೂ ಟೈಮ್ ಐತೆ ಅಂದರೆ ನಾನು ಅವಳ ಜೊತೆ ಹೋಗ್ತಾಯಿದ್ದೆ, ಅವಳು ನನ್ನ ಮನೆಗೆ ಬರ್ತಾಯಿದ್ಲು. ಏನೇ ಆಗಲಿ ಫ್ರೆಂಡ್ಸ್, ಫ್ರೆಂಡ್ಶಿಪ್ಗೆ ಇರೋಷ್ಟು ಬೆಲೆ, ಇರೋಷ್ಟು ಪ್ರೀತಿ ವಿಶ್ವಾಸ ಬೇರೆ ಯಾವುದಕ್ಕೂ ಇಲ್ಲ ಅಂತ ನನ್ನ ಮನಸ್ಸಲ್ಲಿ ಅನ್ಕೋತೀನಿ ಫ್ರೆಂಡ್ಸ್. ಬೇರೆಯವ್ರ ಮನಸ್ಸಲ್ಲಿ ಹೆಂಗೋ ಗೊತ್ತಿಲ್ಲ. ಒಂದು ಫ್ರೆಂಡ್ಸ್ ಹತ್ರ, ಒಂದು ಸ್ನೇಹಿತೆ ಹತ್ರ ನಾವು ಎಷ್ಟು ನಾರ್ಮಲಾಗಿ, ಎಷ್ಟು ಕಾಮಾಗಿ ಮಾತಾಡ್ತೀವಿ ಅಲ್ವಾ. ನಮ್ಮ ಮನಸ್ಸಲ್ಲಿ ಇದನ್ನು ಮುಚ್ಚಿಡಬೇಕು, ಇದನ್ನು ಹೇಳ್ಬಾರ್ದು, ಇದನ್ನು ಅವಳಿಗೆ ಹೇಳ್ಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಬರೋದೇ ಇಲ್ಲ ಫ್ರೆಂಡ್ಸ್. ಅಷ್ಟೊಂದು ನಾವಿಬ್ಬರು ಫ್ರೆಂಡ್ಸ್. ಆವಾಗ ಫ್ರೆಂಡ್ಸ್ ನಮಗೆ ಗೊತ್ತೇ ಇಲ್ಲ, ಅವ್ರ ಹಸ್ಬೆಂಡು ನಮ್ಮಿಬ್ಬರಿಗೂ ಒಂದೇ ಥರ ಸ್ಯಾರಿ ತಂದಿದ್ರು, ನನಗೂ ಹೇಳಿಲ್ಲ. ಆಮೇಲೆ ಇನ್ನೂ ಒಂದು ಏನಪ್ಪ ಅಂದರೆ ಫ್ರೆಂಡ್ಸ್, ಅವರು ತಂದು ನನಗೆ ತೋರಿಸಿರಲಿಲ್ಲ. ನಂದು ಅಳತೆ ಬ್ಲೌಸು ನಾವಿಬ್ಬರು ಒಂದೇ ಟೈಲರ್ ಹೊಲಿಸ್ತಾಯಿದ್ದು.
ನನ್ನ ಬ್ಲೌಸ್ನ ಹೊಲಿಸಿದ ಮೇಲೆ ನಾವಿಬ್ಬರು ಒಂದೇ ಥರ ಸ್ಯಾರಿ ತೊಗೊಂಡಿದ್ದೀನಿ, ನಾನೇ ತಂದಿದ್ದೀನಿ. ಆಮೇಲೆ ಫ್ರೆಂಡ್ಸ್ ನಾನು ಶಾಲೇನೋ ಕೊಡಿಸ್ತೇನೆ ಅನ್ಕೋತೀನಿ, ನಮ್ಮಿಬ್ಬರಿಗೂ ಒಂದೇ ಥರ ಶಾಲ್ ತೊಗೊಂಡಿದ್ದು. ಅಲ್ಲಿ ಚಳಿ ಅಲ್ವಾ ಫ್ರೆಂಡ್ಸ್, ಹಂಗಾಗಿ ಈ ಸೀರೆನಲ್ಲಿ ನನ್ನ ಫ್ರೆಂಡ್, ನನ್ನ ಗೆಳತಿದು ಫುಲ್ ನೆನಪಿದೆ ಫ್ರೆಂಡ್ಸ್. ಈ ಸೀರೆನ ಫ್ರೆಂಡ್ಸ್ ನಾನು ಒಂದು 2-3 ಟೈಮ್ ಅಷ್ಟೇ ಉಟ್ಟಿದ್ದೀನಿ. ಬ್ಲೌಸು ಫ್ರೆಂಡ್ಸ್ ಚೆಕ್ಸೇ ಬಂದಿತ್ತು, ಇದರಲ್ಲಿ ರನ್ನಿಂಗ್ ಬ್ಲೌಸು ಪ್ಲೇನ್ ಇರಲಿಲ್ಲ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, 10-12 ವರ್ಷ ಆದಮೇಲೆ ನಾವು ಇನ್ನೂ ಹಂಗೆ ಇರ್ತೀವ, ಸಣ್ಣಕ್ಕಿರ್ತೀವೋ ದಪ್ಪಕ್ಕಿರ್ತೀವೋ ಏನಾಯ್ತೀವೋ. ಅದಂತೂ ಬ್ಲೌಸು ಫ್ರೆಂಡ್ಸ್ ಇವಾಗ ಆಗ್ತಾಯಿಲ್ಲ. ಅವಳೇನಾದರೂ ನನ್ನ ವೀಡಿಯೋನ ನೋಡಿದ್ರೆ ನೋಡ್ತಾಳೆ ಏನೋ, ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ಮೆಸೇಜ್ ಅಂತೂ ಹಾಕ್ತಾಳೆ, ನೀನು ಇವತ್ತು ಈ ಸೀರೆ ಹುಟ್ಟಿದೆ ಅಂತ. ಹಂಗೆ ಫ್ರೆಂಡ್ಸ್ ನೋಡಿ, ಒಬ್ಬರು ಏನಾದರೂ ಒಂದು ವಸ್ತು ಕೊಡಿಸಿದಾಗ ಅದರಲ್ಲಿ ಇಷ್ಟು ನೆನಪಿರುತ್ತೆ ಅಂತ. ನನಗೆ ಇವತ್ತು ಫ್ರೆಂಡ್ಸ್ ನಿಜವಾಗ್ಲೂ ಎಷ್ಟು ಒಂದು ಕಡೆ ಖುಷಿನೂ ಆಗುತ್ತೆ. ಯಾಕೆಂದರೆ ಅವಳೀಗ ಮೈಸೂರಿಗೆ ಹೋದ್ಲು ಫ್ರೆಂಡ್ಸ್. ಯಾಕೆಂದರೆ ಅವ್ರ ಮಕ್ಕಳೆಲ್ಲ ಇವಾಗ ದೊಡ್ಡವರಾದರು, ಮತ್ತು ಅಲ್ಲಿ ಅವ್ರದ್ದು ಸ್ವಂತ ಓನ್ ಮನೆ ಇತ್ತು. ಇಲ್ಲಿ ಕೆಲಸ ಮಾಡ್ತಾಯಿದ್ಲು, ಇಲ್ಲಿ ಅವ್ರ ಅಕ್ಕ ಇದ್ದರು, ಅವರು ಬೇರೆ ಕಡೆಗೆ ಹೋದರು. ಆಮೇಲೆ ಫ್ರೆಂಡ್ಸ್ ನನಗೆ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ, ಯಾವಾಗಾದರೂ ಮೈಸೂರಿಗೆ ಹೋದಾಗ ಬಾ ಅಂತಾಳೆ. ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಮೈಸೂರಲ್ಲಿ ಫ್ರೆಂಡ್ಸ್. ಈಗ ಅಷ್ಟೊಂದು ನಾನು ಹೋಗೋಕ್ಕೆ ಬ್ಯುಸಿ ಆಗಿದ್ದೀನಿ, ಅವಳು ಬ್ಯುಸಿ ಆಗಿದ್ದಾಳೆ. ಅವಳಿಗೆ 2 ಗಂಡು ಮಕ್ಕಳು. ಹಂಗಾಗಿ ಫ್ರೆಂಡ್ಸ್ ನನಗೆ ಈ ಬಟ್ಟೆ ಇಟ್ಕೊಂಡಾಗ, ಈ ಸ್ಯಾರಿನ ಉಟ್ಕೊಂಡಾಗ ನಾನು ಅವಳು ಹೋಗ್ತಾ ಇದ್ದಿದ್ದು, ನಾನು ಅವಳು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಸ್ಕೈ ಬ್ಲೂ ಕಲರ್ನ ನಾವಿಬ್ಬರು ಡ್ರೆಸ್ ತಗೊಂಡಿದ್ದು, ಕಾಟನ್ನ ಫ್ರೆಂಡ್ಸ್. ಎಲ್ಲರೂ ನಮ್ಮಿಬ್ಬರಿಗೂ ಸಖತ್ತು ತಮಾಷೆ ಮಾಡ್ತಾಯಿದ್ರು. ಆಮೇಲೆ ಒಬ್ಬೊಬ್ಬರು ಗಂಡ ಹೆಂಡ್ತಿನರು, ಒಬ್ಬೊಬ್ಬರು ಗಂಗೆ ಗೌರಿ ಅಂತ ಕರೆಯೋರು, ಎಷ್ಟು ತಮಾಷೆ ಮಾಡ್ತಾಯಿದ್ರು ಗೊತ್ತಾ ಫ್ರೆಂಡ್ಸ್. ಈಗ ನನ್ನ ಹಳೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಇದ್ರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. 10, 12, 13 ವರ್ಷ ಆದರೂ ಇನ್ನೂ ನಮ್ಮ ಫ್ರೆಂಡ್ಶಿಪ್ಗಳೆಲ್ಲ ಇದ್ದಾರೆ. ಹಂಗೆ ಫ್ರೆಂಡ್ಸ್ ಈ ಸ್ಯಾರಿನಲ್ಲಿ ಅವಳದು ನಂದು ನೆನಪು ತುಂಬಾ ಇದೆ. ಯಾಕೆಂದರೆ ಫ್ರೆಂಡ್ಸ್ ನೋಡಿ, ನಾನು ಇವಾಗ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ ದಿನದಲ್ಲಿ ನಾವಿಬ್ಬರು ಕಳೆದ ಕಷ್ಟ ಮತ್ತು ಸುಖ ಮತ್ತು ಖುಷಿ ಎಲ್ಲನೂ ಒಂದು ಕಡೆಯಿಂದ ನೆನಪಾಗುತ್ತೆ. ಯಾವುದೇ ಆದರೂ ಅಷ್ಟೇ ಫ್ರೆಂಡ್ಸ್, ನಾವು ಒಬ್ಬರ ಜೊತೆ ಎಷ್ಟು ವರ್ಷ ಕೆಲಸ ಮಾಡ್ತೀವೋ, ಎಷ್ಟು ವರ್ಷ ಅವ್ರ ಜೊತೆ ಬಾಂಡಿಂಗ್ ಇರುತ್ತೋ, ಆ ಟೈಮು ಮತ್ತೆ ಬಂದಾಗ ಫ್ರೆಂಡ್ಸ್, ಅವ್ರು ಏನೇ ಒಂದು ಚಿಕ್ಕ ವಸ್ತು ಕೊಟ್ಟಿರಲಿ ಫ್ರೆಂಡ್ಸ್, ಅದನ್ನು ನೋಡಿದಾಗ ಫ್ರೆಂಡ್ಸ್ ಅದೆಲ್ಲ ನಮಗೆ ನೆನಪಿಗೆ ಬರುತ್ತೆ. ನಿಮಗಾದ್ರೂ ಅಷ್ಟೇ. ಅದನ್ನು ಫ್ರೆಂಡ್ಸ್ ಯಾರೋ ಒಬ್ಬರು ಬಿಸಾಕಿರ್ಬೋದು, ಏನೋ ಮಾಡಿರ್ಬೋದು, ಅಂಥವ್ರಿಗೆ ಹೆಂಗೋ ನನಗೆ ಗೊತ್ತಿಲ್ಲ. ನನಗೆ ಈ ಸ್ಯಾರಿ ಇವತ್ತು ಬೀರಿನಲ್ಲಿ ತೆಗಿವಾಗಲೇ ಅವಳು ನೆನಪು ಬಂದೋಯ್ತು. ತೆಗೆದು ಇದನ್ನು ವೇರ್ ಮಾಡಿದ್ಮೇಲೆ ಮತ್ತು ವೀಡಿಯೋ ಮಾಡಿದ್ಮೇಲೂ ಇವತ್ತು ನನಗೆ ಪದ್ದು ತಂದು ಕೊಟ್ಟಿದ್ದ ಸೀರೆ. ನಾನು ಅವಳಿಗೆ ಯಾವಾಗಲೂ ಪದ್ದು ಅಂತ ಕರಿತಾಯಿದ್ದೆ, ಪದ್ಮ ಅಂತ ಪೂರ್ತಿ ಕರೀತಾ ಇರಲಿಲ್ಲ, ಪದ್ದು ಅಂತ ಕರಿತಾಯಿದ್ದೆ. ಯಾವಾಗಲೂ ನನ್ನ ಜೊತೆ ಒಂದು ಕೆಲಸಕ್ಕೆ ಹೋಗಲಿ ಬಂದ್ರೇನು ಫ್ರೆಂಡ್ಸ್, 1 ಅವರ್ 1/2 ಅವರ್ ನಾವು ಕೆಲಸ ಮುಗಿದ ಮೇಲೂ ಅದೇನು ಅಂತ ನಮಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಈಗ ನೋಡಿ, ಫ್ರೆಂಡ್ಶಿಪ್ಪೇ ಹಂಗೆ ಅಲ್ವಾ. ಒಬ್ಬರು ಮನಸ್ಸಿಗೆ ಇಷ್ಟ ಆಗಿಬಿಟ್ರೆ ಅವ್ರೇನಂದ್ರೂ ನಾವು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ನಾವೇನಂದ್ರೂ ಅವರು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಹಂಗಾಗಿ ಫ್ರೆಂಡ್ಸ್ ನಾವು 1 ಅವರ್, ನಾನು ಅದರಲ್ಲೂ ಫ್ರೆಂಡ್ಸ್ ಎಲ್ಲೇ ಕೆಲಸ ಮಾಡಿದ್ರು ನಾನು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಅಂದರೆ ತುಂಬ ಕಡಿಮೆ ಫ್ರೆಂಡ್ಸ್, 0 ಅಂದ್ಕೊಳ್ಳಿ. ನಾನು ಫ್ರೆಂಡ್ಸ್ ನನ್ನ ಕೆಲಸ ಮುಗಿದ್ರೆ ನಾನು ಅಲ್ಲಿ ಗಾಡಿ ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್, ನಾನು ಮನೆ ಹತ್ರನೇ ಬಂದು ಸ್ಟಾರ್ಟ್ ಮಾಡೋದು. ನಾನು ಫೋನು ಗಾಡಿ ಓಡಿಸುವಾಗ ಫ್ರೆಂಡ್ಸ್ ನಾನು ಫೋನ್ನ ಯೂಸ್ ಮಾಡಲ್ಲ, ಯಾವುದೇ ಇಯರ್ಫೋನು ಯೂಸ್ ಮಾಡಲ್ಲ. ಆ ಟೈಮಲ್ಲಿ ನಾನು ಅವಳ ಜೊತೆ ಒಂದು ಅರ್ಧ ಗಂಟೆ 20 ನಿಮಿಷ ಆ ಥರನೂ ಹೇಳ್ತಾಯಿದ್ದೆ, ನಾನು ಹೋಗ್ಬೇಕು ಕಣೆ, ಟೈಮ್ ಆಗುತ್ತೆ ಅಂತ. ಏನಾದರೂ ನಾವು ಬಟ್ಟೆ ಹೊಲಿಯಕ್ಕೆ ಕೊಡೋಕ್ಕಾಗೋದಾದರೆ ಫ್ರೆಂಡ್ಸ್, ಅಕಸ್ಮಾತು ಡ್ರೆಸ್ಸು, ಆಮೇಲೆ ಒಡವೆ ಅಂಗಡಿ ನಮಗೆ ಪರಿಚಯ ಇದ್ದರು. ಆ ಟೈಮಲ್ಲಿ ನಾವು ತುಂಬ ಒಡವೆನೂ ತಗೊಂಡಿದ್ದೀವಿ ಫ್ರೆಂಡ್ಸ್. ಕಮ್ಮಿ ಸಂಬಳ ಇದ್ರೂ ನಾವೇನಾದರೂ ಒಂದೊಂದು ಒಡವೆಗೆ ಚೀಟಿ ಕಟ್ಟೋದು ಇದೆಲ್ಲ ಮಾಡ್ತಾಯಿದ್ದು. ಹಂಗಾಗಿ ಫ್ರೆಂಡ್ಸ್ ಇವತ್ತು ಈ ಸೀರೆನಲ್ಲಿ ಅವಳು ನೆನಪಾಗೋಯ್ತು. ತುಂಬಾ ನೆನಪಿಗೆ ಬರ್ತಾಳೆ ಫ್ರೆಂಡ್ಸ್. ಯಾಕೆಂದರೆ ಈಗ ಅವಳು ಮೈಸೂರಲ್ಲಿದ್ದಾಳೆ. ಅವಳೆಷ್ಟು ಅವಳ ಒಳ್ಳೆಯ ಗುಣ ಫ್ರೆಂಡ್ಸ್. ನಾನೇನಾದರೂ ಒಂದು ಕೋಪ ಮಾಡ್ಕೊಂಡಿದ್ರೆ ಅವಳೇ ಬಂದು ಮಾತಾಡಿಸ್ತಾಯಿದ್ಲು. ನಾನು ಸ್ವಲ್ಪ ಸ್ಟ್ರಿಕ್ಟು ಯಾವಾಗಲೂ. ಅವಳು ನನಗೆ ಗೊತ್ತು ಬಿಡೆ ನಿನ್ನ ಮನಸ್ಸು ಎಂಥದ್ದು ಅಂತ. ನೀನು ಮೇಲಷ್ಟೇ ಸ್ಟ್ರಿಕ್ಟ್ ಆಗಿರೋದು, ಒಳಗೆ ನಿನ್ನ ಆರ್ಟು ತುಂಬ ಚೆನ್ನಾಗೈತೆ, ಅದಕ್ಕೆ ನನಗೆ ನಿನ್ನ ಫ್ರೆಂಡ್ಶಿಪ್ ಇಷ್ಟ. ಆಮೇಲೆ ಫ್ರೆಂಡ್ಸ್ ಒಂದೊಂದು ಸಲ ನಾನು ಕೋಪ ಮಾಡ್ಕೊಂಡ್ರೆ 2 ಡೇಸ್ ಅವಳ ಹತ್ರ ಮಾತಾಡ್ತಾ ಇರಲಿಲ್ಲ. ನಾನೇ ಕೋಪ ಮಾಡ್ಕೊಂಡು ನಾನೇ ಸ್ವಲ್ಪ ಆಟ ಮಾಡ್ತಾಯಿದ್ದೆ. ಏನಾದರೂ ಒಂದು ಚಿಕ್ಕ ವಿಷಯಕ್ಕೆ ಫ್ರೆಂಡ್ಸ್, ನಿಮಗೆ ಗೊತ್ತಲ್ಲ ಫ್ರೆಂಡ್ಶಿಪ್ಪಲ್ಲಿ ಏನಾದರೂ ಇರುತ್ತೆ ಅಂತ. ಆದರೆ ಫ್ರೆಂಡ್ಸ್ ಅವಳೇನು ಮಾಡ್ತಾಯಿದ್ಲು ಗೊತ್ತಾ, ಓಡ್ ಬಂದು ನನ್ನ ತಪ್ಕೊಬಿಡ್ತಾಯಿದ್ಲು. ತಪ್ಕೊಂಡಾಗ ಫ್ರೆಂಡ್ಸ್ ನನಗೆ ಎಷ್ಟೇ ಕೋಪ ಇರಲಿ ಏನೇ ಇರಲಿ ನಾನು ಮರ್ತುಬಿಡ್ತಾಯಿದ್ದೆ ಫ್ರೆಂಡ್ಸ್. ಒಂದೊಂದು ಸಲ ನನಗೆ ಅವಳ ನೆನಪು, ಅವಳು ಯಾಕೋ ಗಂಟ್ಲು ಕಟ್ಕೊಂಡಿದ್ದೆ ಫ್ರೆಂಡ್ಸ್. ಅವಳ ಫ್ರೆಂಡ್ಶಿಪ್ಪಲ್ಲಿ ನನಗೆ ಒಂದೊಂದು ಸಲ ತಾಯಿ ಪ್ರೀತಿ ಕಾಣ್ತಾಯಿತ್ತು. ಅಷ್ಟು ಬಂದು ಓಡ್ ಬಂದು ತಪ್ಕೊಬಿಡ್ತಾಯಿದ್ಲು. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ, ನಾವು ಏನೇ ತಿನ್ನೋ ವಿಷಯದಲ್ಲಿ ಫ್ರೆಂಡ್ಸ್, ಅವಳು ಏನೊಂದು ವಸ್ತು ಆದ್ರೂ ಫಸ್ಟು ನನಗೆ ಕೊಡಬೇಕು. ಒಂದು ಚೆನ್ನಾಗಿರೋ ಹಣ್ಣಾಗಲಿ, ಒಂದು ಏನೇ ಒಂದು ಬಟ್ಟೆ ಆಗಲಿ ಸುಂದರವಾಗಿ ಚೆನ್ನಾಗಿದೆ, ನಿನ್ಗೆ ಇದು ಚೆನ್ನಾಗಿ ಕಾಣಿಸುತ್ತೆ,
ಇದು ನೀನು ಇಟ್ಕೊ ಅಂತ ಇದ್ದು. ಒಂದೇ ಥರ ಏನಾದರೂ ತಗೊಂಡ್ರು ನಾವು ಏನೇ ತಗೊಂಡ್ರು ಅದರಲ್ಲಿ ಏನಾರ ಒಂದು 1% ವ್ಯತ್ಯಾಸ ಇದ್ರೂ ಇಲ್ಲ ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತೆ, ನೀನೇ ಉಟ್ಕೋಬೇಕು, ತಗೋ ಫಸ್ಟ್ ನೀನು ತಿನ್ನು ಅಂತ ಇದ್ದು. ಅದು ಒಂಥರ ಸುಮ್ಮನೆ ಇವತ್ತೆಲ್ಲ ತುಂಬ ನೆನಪಾಯಿತು ಫ್ರೆಂಡ್ಸ್, ಅದಕ್ಕೆ ಮಾಡಿದೆ. ಆದರೆ ಅವಳು ಇವಾಗ ಮೈಸೂರಲ್ಲಿದ್ದಾಳೆ, ಅವಳು ಬ್ಯುಸಿ ಇದ್ದಾಳೆ, ನಾನು ಬ್ಯುಸಿ ಇದ್ದೀನಿ. ಯಾವಾಗಲೂ ಒಂದು ಟೈಮು ಮೆಸೇಜು ಫೋನು ಮಾಡ್ಕೋತೀವಿ. ಇಲ್ಲಿ ಈಗ ಸದ್ಯಕ್ಕೆ ಅವ್ರ ಅಕ್ಕ ಬೆಂಗಳೂರಲ್ಲಿ ಇವಾಗಿಲ್ಲ ಫ್ರೆಂಡ್ಸ್, ಅವ್ರು ಬೇರೆ ಕಡೆ ಹೋಗಿದ್ದಾರೆ, ಬೆಂಗಳೂರಲ್ಲೇ ಇದ್ದಾರೆ, ಬೇರೆ ಏರಿಯಾದಲ್ಲೇ ಇದ್ದಾರೆ. ಹಂಗಾಗಿ ಈಗ ಅವಳು ಈ ಕಡೆಗೆ ಬರೋಲ್ಲ ಫ್ರೆಂಡ್ಸ್. ಯಾವಾಗ ನಾನು ಅವಳು ಸೇರ್ತೀವೋ ಅದು ಗೊತ್ತಿಲ್ಲ. ಹಂಗಾಗಿ ನಮ್ಮ ಇಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ಬೇಕು ಅಂತ ನನಗನ್ನಿಸ್ತು ಫ್ರೆಂಡ್ಸ್. ನಿಮಗೂ ಯಾರಿಗಾದರೂ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಬೇಕು ಅಂದರೆ ಅದಕ್ಕೇನು ಅಂಜಿಕೆ ಫ್ರೆಂಡ್ಸ್. ನಮ್ಮ ಚಾನಲ್ಲು ನಾವು ವಿಡಿಯೋ ಮಾಡೋದು ಒಳ್ಳೆತನದಲ್ಲಿ ಮಾಡಿದ್ರೆ ಯಾರಿಗಿಷ್ಟ ಆಗಲ್ಲ, ನೀವು ಹೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್ ಸಾರಿ, ಇವತ್ತು ನಾನು ಅವಳ ನೆನಪಾಗಿ ಎಲ್ಲನೂ ಹೇಳಿದೆ ನಿಮಗೆ, ಅದೇನು ಮರ್ಯಾ ಅಂತ ವಸ್ತುನೂ ಅಲ್ಲ ಬಿಡಿ. ಆಮೇಲೆ ಫ್ರೆಂಡ್ಸ್ ನಾನು ರೋಡಲ್ಲಿ ಬರಬೇಕು ಉದ್ದಕ್ಕೂ ಅಂದ್ಕೊಳ್ಳೋದು, ಇದೇನು ಈ ಕುರಿ ಇಷ್ಟು ಸಣ್ಣಕ್ಕಿತ್ತು, ಇಷ್ಟೊಂದು ಹುಲ್ ತಿಂದು ದಪ್ಪ ಆಯ್ತಲ್ಲ ಅಂತ ಫ್ರೆಂಡ್ಸ್. ನಾವು ಅನ್ಬೋದು ಚೆನ್ನಾಗಿ ಸಾಕಿ ಅದನ್ನು ಕಟ್ ಮಾಡ್ತಾರೆ ಅಂತ. ಅವ್ರಿಗೆ ದೇವರು ನೋಡಿ ಫ್ರೆಂಡ್ಸ್, ಅವರವ್ರ ಫೆಸ್ಟಿವಲಲ್ಲಿ ಅವರವ್ರ ಹಬ್ಬದಲ್ಲಿ ಅವರು ಏನು ನಡ್ಕೊಂಡು ಬಂದಿರ್ತಾರೆ, ಏನು ಮಾಡಬೇಕು ಅಂತಾರೆ ಅದನ್ನೇ ಮಾಡಬೇಕು ಅಲ್ವ ಫ್ರೆಂಡ್ಸ್. ಅದು ಅವ್ರವ್ರಿಗೆ ಸೇರ್ಕೊಂಡಿದ್ದೀಗ ನೋಡಿ. ನಮ್ಮ ಹಬ್ಬದಲ್ಲಿ ನಾವು ಪ್ಯೂರ್ ವೆಜ್ಜು ಲಿಂಗಾಯಿತು, ನಮ್ಮ ಹಬ್ಬದಲ್ಲಿ ಏನು ಮಾಡಬೇಕು ನಾವು ಮಾಡ್ತೀವಿ, ಅವರ ಹಬ್ಬದಲ್ಲಿ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಅವ್ರು ಮಾಡ್ತಾರೆ. ಅದರಲ್ಲಿ ಏನು ತಪ್ಪಿದೆ ಫ್ರೆಂಡ್ಸ್, ಏನು ತಪ್ಪು ಇಲ್ಲ ಅಲ್ವಾ. ಅವರು ಒಂದೊಂಥರ ಮಾತಾಡ್ಕೋತಾರೆ. ಆದರೆ ಫ್ರೆಂಡ್ಸ್ ಇವತ್ತೆಲ್ಲರೂ ಬಕ್ರೀದ್ ಹಬ್ಬನ ಚೆನ್ನಾಗಿ ಹಾರೈಸಲಿ, ದೇವರು ಅವ್ರಿಗೆ ಈ ಹಬ್ಬದಲ್ಲಿ ತುಂಬ ಖುಷಿಯಾಗಿ ಹಬ್ಬ ಮಾಡಿ ಚೆನ್ನಾಗಿರಿ. ಎಲ್ಲ ಮುಸ್ಲಿಮ್ಸ್ ಬಾಂಧವ್ರಿಗೂ ನನ್ನ ಕಡೆಯಿಂದ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೂ ಮುಸ್ಲಿಮ್ಸ್ ಫ್ರೆಂಡ್ಸು ಒಂದು 4-5 ಒಂದು 5-6 ಜನ ಇದ್ದಾರೆ. ಇನ್ನು ವರ್ಕ್ ಪ್ಲೇಸಲ್ಲಿ ಎಲ್ಲರೂ ಫ್ರೆಂಡ್ಸೇ ಅಲ್ವಾ, ಮುಸ್ಲಿಮ್ಸ್ ಅವರು ಎಲ್ಲರೂ ಮಾಮೂಲಿ ವರ್ಕ್ ಪ್ಲೇಸಲ್ಲಿ ಎಲ್ಲರೂ ಫ್ರೆಂಡ್ಶಿಪ್ ಥರ ಮಾತಾಡಿಸ್ತೀವಿ ಕೆಲಸದ ಟೈಮಲ್ಲಿ. ಹಂಗಾಗಿ ಫ್ರೆಂಡ್ಸ್ ನನ್ನ ಮಗಳು ಇನ್ನೂ ಇವತ್ತು ಬಂದಿಲ್ಲ. ಒಂಥರ ಮನೇಲಿ ಬೇಜಾರಾಗಿದೆ. ಯಾಕೆಂದರೆ ಅವಳಿದ್ರೆ ಓಡಾಡ್ಕೊಂಡು ಏನಾದರೂ ಒಂದು ಬೈತಾ ಇರೋಳು, ಏನಾದರೂ ಒಂದು ಅಂತ ಇರೋಳು. ಅವಳು ನನಗೊಂದೊಂದ್ಸರಿ ತಮಾಷೆ ಮಾಡುವಾಗೆಲ್ಲ ನನ್ನ ಹೋಗೇ ಬಾರೆ ಅಂತ ಕರಿತಾಳೆ, ಹೆಸ್ರು ಹಿಡಿದು ಕರಿತಾಳೆ. ಅದಕ್ಕೆ ಈಗ ನೋಡಿ ಇಷ್ಟು ದೊಡ್ಡ ಮಕ್ಕಳಾದರೂ ಮನೇಲಿ ಮಕ್ಕಳಿಲ್ಲ ಅಂದ್ರೆ ಒಂಥರ ಬೇಜಾರಾಗುತ್ತೆ. ಇವತ್ತು ಬರ್ಬೋದು ಮೋಸ್ಟ್ಲಿ. ಅವಳು ಲ್ಯಾಪ್ಟಾಪ್ ತಗೊಂಡೋಗಿದ್ಲು, ನೆನ್ನೆ ವರ್ಕ್ ಇತ್ತು ಅಂತ. ಇವತ್ತು ನಾಳೆ ಅವ್ರಿಗೆ ರಜಾ ಇಂಜಿನಿಯರ್ಗೆ. ಆದರೆ ಅವಳು ಇವತ್ತು ಸಾಯಂಕಾಲ ಬಂದೇ ಬರ್ತಾಳೆ ಫ್ರೆಂಡ್ಸ್. ಯಾಕೆಂದರೆ ಅವಳು 11ನೇ ತಾರೀಕಿಗೆ ಇನ್ನೊಂದು ಮದುವೆಗೆ ಹೋಗಬೇಕು. ಹಂಗಾಗಿ ಖಂಡಿತ ಬರ್ತಾಳೆ. ಅವಳದು ಡ್ರೆಸ್ಗಳು ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾಳೆ. ನೆನ್ನೆ ನನಗೆ ಹೇಳಿದ್ಲು, ಮಮ್ಮಿ ಸ್ವಲ್ಪ ಟೈಲರ್ಗೆ ಫೋನ್ ಮಾಡು ಅಂತ. ನಾನೇನು ಫೋನ್ ಮಾಡಿಲ್ಲ ಫ್ರೆಂಡ್ಸ್, ನಾನೇ ಸ್ವಲ್ಪ ಬ್ಯುಸಿಯಾಗಿದ್ದೆ. ಇನ್ನು ಫ್ರೆಂಡ್ಸ್ ಇವತ್ತು ನಾನು ಏನೇನು ಕೆಲಸ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ನಾನು ಬೆಳಗ್ಗೆ 6 ಗಂಟೆಗೆ ಎದ್ದಳು, ಬಟ್ಟೆ ಎಲ್ಲ ವಾಶ್ ಮಾಡಿ, ಸ್ವಲ್ಪ ಪಾತ್ರೆ ಇತ್ತು. ಇನ್ನು ದೇವ್ರ ಪೂಜೆ ಅಂತೂ ಫ್ರೆಂಡ್ಸ್ ನಾನು ಡೈಲಿ ನನ್ನ ಮನೇಲಿ ಮಿಸ್ ಆಗೋಲ್ಲ. ಇನ್ನು ಮಾರಿಗೋಲ್ಡ್ ಹೂವು ಖಾಲಿ ಆಗಿತ್ತು, ನೆನ್ನೆ ಇನ್ನೂ ತೊಗೊಂಡು ಬಂದೆ 50 ರೂಪಾಯಿಗೆ. ಅದು ಹೂವೆಲ್ಲ ಮಾಡಿಸಿ ಫಿಶ್ಗೆ ಫುಡ್ ಹಾಕಿ, ಬಟ್ಟೆ ಸ್ವಲ್ಪನೇ ಇತ್ತು ಫ್ರೆಂಡ್ಸ್. ಬಿಸಿಲಂತೂ ತುಂಬಾ ಬಂದಿದೆ. ಇಲ್ಲೇ ಪ್ಯಾಸೇಜಲ್ಲೇ ಬಟ್ಟೆನ ಒಣಗಾಕಿದ್ದೀನಿ ಫ್ರೆಂಡ್ಸ್. ಆಲ್ರೆಡಿ ನನ್ನ ವೀಡಿಯೋದಲ್ಲಿ ನಾನಿರೋ ಮನೆ, ನಾನಿರೋ ಪ್ಯಾಸೇಜು, ನಮ್ಮದು ಮೇಲೆ ಗಾರ್ಡನ್ನು ಎಲ್ಲನೂ ಹಾಕಿದ್ದೀನಿ ಫ್ರೆಂಡ್ಸ್. ನಾನೇನು ಮುಚ್ಚು ಮರೆ ಇಲ್ಲ. ಹಂಗಾಗಿ ಫ್ರೆಂಡ್ಸ್ ನಾನು ಕುಂಬಳಕಾಯ್ದು ಅಂಗಡಿಗೆ ಹೋಗಿದ್ದೆ, ತರಕಾರಿ ಥರನ ಏನಾದರೂ. ಟೊಮಟ ಖಾಲಿಯಾಗಿತ್ತು ಥರನ ಅಂತೋಗಿದ್ದೆ. ಇನ್ನು ಅವರು ಅಂಗಡಿ ಅವಣ್ಣ ಇದೊಂಥರ ಚೆನ್ನಾಗಿದೆ ತಗೊಂಡೋಗು, ನಾಟಿ ಕುಂಬಳಕಾಯಿಂದ ಫ್ರೆಂಡ್ಸ್. ತುಂಬಾ ಚೆನ್ನಾಗಿತ್ತು. ಪಲ್ಯ ಮಾಡಿ ಚಪಾತಿ ಮಾಡಿ ನಾನೊಂದು ಮಿನಿ ಲಾಗಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ. ಆಮೇಲೆ ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ ಹುಳ್ಳಿ ಕಾಳಿರಲಿಲ್ಲ, ನೆನ್ನೆ ಮಾಡಿದ್ದೆ. ರಸನ ಬೇಯಿಸಿಟ್ಟಿದ್ದೆ, ಸಾಂಬಾರು ಮಾಡಿ ರೈಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನು ಇವಾಗ ನಂದು 1:30 to 10:30 ಮನೆಗೆ ಬರೋ ಅಷ್ಟರಲ್ಲಿ 11:30 ಈವ್ನಿಂಗ್ ಟೈಮಲ್ಲಿ ಫ್ರೆಂಡ್ಸ್. ನಾನು ಯಾವ ವೀಡಿಯೋನೂ ಮಾಡೋಕ್ಕಾಗಲ್ಲ, ನಾನು ಮಾಡೋದು ಇಲ್ಲ ಫ್ರೆಂಡ್ಸ್. ಇಷ್ಟೊತ್ತಿನಲ್ಲಿ ಎಷ್ಟು ವೀಡಿಯೋ ಮಾಡ್ತೀನೋ ಅಷ್ಟೇ ಫ್ರೆಂಡ್ಸ್. ಹಂಗಾಗಿ ಎಲ್ಲ ಮಾಡಿ ನಂದು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇನ್ನು ಕೆಲಸಕ್ಕೆ ರೆಡಿ ಆಗಬೇಕು. ಯೂನಿಫಾರ್ಮು ಆಲ್ರೆಡಿ ಬೆಳಗ್ಗೆನೇ ಐರನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈಗ ಫ್ರೆಂಡ್ಸ್ ನಾನು ಸ್ವಲ್ಪ ಲಂಚ್ ಬಾಕ್ಸ್ಗೆ ಊಟ ರೆಡಿ ಮಾಡ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಐತೆ ಅದನ್ನು ಫೋಲ್ಡ್ ಮಾಡಿ ಇಡಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಮನೆಯಲ್ಲಿ ಏನಾರು ಬಟ್ಟೆ ಮಡ್ಚಿಡಲಿಲ್ಲ ಅಂದ್ರೆ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಆವಾಗ ಎತ್ಕೊಂಡು ಬಂದಿದ್ದನ್ನ ಆವಾಗಲೇ ಮಡ್ತೀನಿ. ಆಮೇಲೆ ಫ್ರೆಂಡ್ಸ್ ನೋಡಿ, ಈ ದಾರ ಬಂದು ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ತೋರಿಸ್ತೀನಿ ಒಂದೇ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಈ ದಾರನ ನಮ್ಮ ಡಾಕ್ಟ್ರು ಕೇದಾರನಾಥ ಅಂತ ಒಂದು ದೊಡ್ಡ ದೇವಸ್ಥಾನ ಇದೆ, ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಟೆಂಪಲ್ಗೆ ಹೋದಾಗ ಫ್ರೆಂಡ್ಸ್ ಇದನ್ನು ನನಗೆ ಮತ್ತು ನನ್ನ ಮಗಳಿಗೆ ಇಬ್ಬರಿಗೂ ತಂದು ಕೊಟ್ಟಿದ್ರು. ಕೇದಾರನಾಥ ಶಿವ ಟೆಂಪಲ್ಗೆ ಹೋಗಿದ್ರಲ್ಲ, ಆವಾಗಲೇ 15 days ಆಯಿತು ಫ್ರೆಂಡ್ಸ್. ನಾನು ಕಟ್ಕೊಂಡಿಲ್ಲ, ಇವತ್ತೇ ಜಸ್ಟ್ ಕಟ್ಕೊಂಡೆ ನೆನ್ನೆನೆ. ಅವರು ಅಲ್ಲಿ ಹೋಗಿದ್ದಾಗ ನಾನು ಅಲ್ಲಿ ವರ್ಕ್ ಮಾಡ್ತೀನಲ್ಲ, ಕರೆದ್ಬಿಟ್ಟು ಬಾಯಿಲಿ ತಂದಿದ್ದೀನಿ ಅಂತ ಕೊಟ್ಟರು ಫ್ರೆಂಡ್ಸ್. ಯಾರೇ ಆದರೂ ಎಲ್ಲಾದರೂ ಹೋದಾಗ ನಮ್ಮನ್ನೂ ನೆನೆಸ್ಕೊಳ್ತಾರಲ್ಲ, ಅದೇ ಒಂದು ಖುಷಿ. ಇನ್ನು ಫ್ರೆಂಡ್ಸ್ ಯಾಕೋ ಗೊತ್ತಿಲ್ಲ ನನಗೆ ಗಂಟ್ಲು, ನಾನೇನು ತಿಂದಿಲ್ಲ, ಏನು ಬೇರೆ ಏನು ತಿಂದಿಲ್ಲ. ಆ ನೈಟ್ ಫ್ರೆಂಡ್ಸ್ ಬಂದಾಗ ನನ್ನ ಮಗಳು ಮಾವಿನ ಹಣ್ಣು ತಂದಿಟ್ಟಿದ್ಲಲ್ಲ 1 kg,
ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ರಾತ್ರಿ ಒಂದು ಮ್ಯಾಂಗೋ ತಿಂದು ಮಲಗಿದೆ. ಇನ್ನು ನನ್ನ ಕೈ ನೋವುದು ಬ್ಲಡ್ ಟೆಸ್ಟ್ಗೆ ಫ್ರೆಂಡ್ಸ್ ಇನ್ನೊಂದು 2 ಟ್ಯಾಬ್ಲೆಟ್ ಇದೆ, ಅದನ್ನು ತಗೊಂಡು ಹೋಗ್ತೀನಿ. ಇನ್ನು ಫ್ರೆಂಡ್ಸ್ ಎಲ್ಲ ಫ್ರೂಟ್ಸ್ ಎಲ್ಲ ಮಾಮೂಲಿ ಕುಡಿತೀನಿ. ಏನು ಮಾಡೋದು ಫ್ರೆಂಡ್ಸ್, ವಯಸ್ಸಾಯ್ತಾ ಒಂದೇ ಥರ ಇರುತ್ತೆ ಹೆಲ್ತು. ನನ್ನ ಮಗಳು ಹಂಗೆ ಅಂತಾಳೆ, ವಯಸ್ಸಾದಮೇಲೆ ಒಂದೊಂದು ಥರ ಆಗುತ್ತೆ ಅಂತ. ಅಷ್ಟು ಬಿಟ್ಟರೆ ಫ್ರೆಂಡ್ಸ್ ಯಾರೇ ಆಗಲಿ ಫ್ರೆಂಡ್ಸ್ ಮುಖ್ಯವಾಗಿ ಹೆಲ್ತ್ ನೋಡ್ಕೋಬೇಕು. ಇನ್ನು ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಲು ಇವಾಗ ಆಲ್ರೆಡಿ ಜೂನು, ಜುಲೈ, ಆಗಸ್ಟು ನೋಡೋಣ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಜೂನ್ ಆಯಿತು, ಜುಲೈ ಫುಲ್ ಮಂತು ಕಾಯ್ತೀನಿ ನಂದು ವಾಚ್ ಅವರ್ಸು 4,000 ಆಗುತ್ತೆ ಅಂತ. ಯಾಕೆ ಅಂದರೆ ಫ್ರೆಂಡ್ಸ್ ನಂಗೆ ದಿನಕ್ಕೊಂದೇ ವೀಡಿಯೋ ಮಾಡೋಕ್ಕಾಗೋದು, ಯಾಕಂದರೆ ಟೈಮ್ ಇರಲ್ವಲ್ಲ ಒಂದೊಂದು. ಯಾಕಂದರೆ ವೀಡಿಯೋನೇ ಮಾಡದೆ ಇರಬಾರ್ದು ಅಂತ ಡೈಲಿ ಕಷ್ಟ ಆದ್ರೂ ಫ್ರೆಂಡ್ಸ್ ಒಂದೊಂದು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್, ನೋಡೋಣ ನೆಕ್ಸ್ಟ್ ಮಂತ್ ಎಂಡ್ ತನಕಲ್ಲೂ ಪ್ರಯತ್ನ ಪಡ್ತೀನಿ 4,000 ವಾಚ್ ಅವರ್ಸ್ಗೆ ವೀಡಿಯೋ ಮಾಡಿ ಒಂದೊಂದು ವೀಡಿಯೋ ಮಾಡಿ ಹಾಕೋದಾಗಿರ್ಬೋದು, ರೀಲ್ಸ್ ಆಗಿರ್ಬೋದು. ನೋಡೋಣ ಫ್ರೆಂಡ್ಸ್ ಹೆಂಗಾಗುತ್ತೆ. ಇನ್ನು ಫ್ರೆಂಡ್ಸ್ ನಂದು ನಾಳೆಗೆ 600K ವೀವರ್ಸ್ ಅಂತೂ ಖಂಡಿತ ಆಗೇ ಆಯ್ತಾರೆ. ನೋಡೋಣ, ಅದಾದರೆ ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನಗಂತೂ ತುಂಬಾ ಖುಷಿಯಾಗುತ್ತೆ. ಆದರೆ ಫ್ರೆಂಡ್ಸ್ ಎಷ್ಟು ಮಳೆ ಹೋಯಿತು ಅಷ್ಟೇ ಬಿಸಿಲಾಯಿತು. ಇನ್ನು ಫ್ರೆಂಡ್ಸ್ ಗಾರ್ಡನ್ ಗಿಡಗಳಿಗೆ ನಾನು ನೆನ್ನೆನೇ ಜಾಸ್ತಿ ವಾಟ್ರ್ ಹಾಕಿದ್ನಲ್ಲ, ಅದಕ್ಕೆ ಇವತ್ತೇನು ಹಾಕಲ್ಲ ಫ್ರೆಂಡ್ಸ್, ನಾಳೆ ಬೆಳಗ್ಗೆನೇ ಹೋಗಿ ಇನ್ನು ವಾಟ್ರ್ ಹಾಕೋದು. ಇನ್ನು ಸ್ವಲ್ಪ ಇವತ್ತು ಕಣಗ್ಲು ಹೂವು ಮತ್ತು ಉದ್ದಕ್ಕಿರುತ್ತಲ್ಲ ಆ ಹೂವು ಮತ್ತು ತುಳಸಿ ಪತ್ರೆ ಇದನ್ನೆಲ್ಲ ಸ್ವಲ್ಪ ಕುಯ್ಕೊಂಡು ಬಂದೆ. ಯಾಕೆಂದರೆ ಫ್ರೆಂಡ್ಸ್ ಗಿಡದಲ್ಲಿ ಅರಳಿದ ಮೇಲೆ ಅದೇನಕ್ಕೆ ಬಾಡೋಗಬೇಕು ಮತ್ತು ಉದುರಿ ಹೋಗುತ್ತೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೇನು ಮಾಡಿದೆ, ಅದನ್ನೆಲ್ಲ ತಂದು ಇದು ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ಈಗ ಸದ್ಯಕ್ಕೆ ಇನ್ನು ಯಾವ ಹಬ್ಬ ಇದೆ ಫ್ರೆಂಡ್ಸ್, ನಮಗೆ ಇನ್ನು ಆಷಾಢ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಶ್ರಾವಣ ಸ್ಟಾರ್ಟ್ ಆದಮೇಲೆ ಅಲ್ವಾ, ಶ್ರಾವಣ ಆದಮೇಲೆ ಗೌರಿ ಹಬ್ಬ ಮತ್ತು ಗಣೇಶನ ಹಬ್ಬ ಮತ್ತು ಲಕ್ಷ್ಮೀ ಹಬ್ಬ. ಈ ವರ್ಷ ಫ್ರೆಂಡ್ಸ್ ನಾವು ಯಾವ ಮನೇಲಿ ಮಾಡ್ತೀನೋ ಗೊತ್ತಿಲ್ಲ. ಈ ಮನೆ ನಮ್ಗೆ ಇನ್ನೊಂದು 2 ತಿಂಗಳು ಟೈಮ್ ಕೊಟ್ಟಿದ್ದಾರೆ ಖಾಲಿ ಮಾಡೋಕ್ಕೆ. ಯಾವ ಮನೇಲಿ ಲಕ್ಷ್ಮೀ ಹಬ್ಬ ಮಾಡ್ತೀನೋ, ಯಾವ ಮನೇಲಿ ಗೌರಿ ಗಣೇಶನ ಕೂರಿಸ್ತೀನೋ ನನಗೆ ಇಲ್ಲ, ಇದೇ ಮನೇಲೇ ಕೂರಿಸ್ತೀನೋ. ನಮ್ಮ ಋಣ ಯಾವ ಮನೇಲಿ ಐತೋ ಗೊತ್ತಿಲ್ಲ ಫ್ರೆಂಡ್ಸ್. ಈ ಮನೆ ಅಂತೂ 3 ವರ್ಷ ನಮ್ಮದು ಆಗೋಯ್ತು. ನಾವಿರೋದು ಫ್ರೆಂಡ್ಸ್ ಲೀಜ್ಗೆ, ನಮ್ಮದೇನು ಓನ್ ಹೌಸ್ ಅಲ್ಲ, ಊರಲ್ಲಿ ಮಾತ್ರ ನಮ್ಮದು ಸ್ವಂತ ಮನೆ ಇರೋದು. ಇನ್ನು ಇಷ್ಟ ಆಯಿತು ಫ್ರೆಂಡ್ಸ್. ಮತ್ತೆ 11ನೇ ತಾರೀಕು ಹೋದರೆ ನನ್ನ ಮಗಳು 1 ವೀಕ್ ಇರಲ್ಲ ಫ್ರೆಂಡ್ಸ್, ಯಾಕೆಂದರೆ ಅವಳು ತುಂಬ ಕ್ಲೋಸ್ ಫ್ರೆಂಡು. ನಾನು ಅವ್ರ ಮದುವೆಗೆ ಹೋಗ್ಬೇಕು ಫ್ರೆಂಡ್ಸ್. ನೋಡೋಣ, ಹೋದರೆ ಅಲ್ಲಿ ವೀಡಿಯೋ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಬಿಡಿ ಫ್ರೆಂಡ್ಸ್. ಯಾಕಂದರೆ ಫುಲ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಕಡೆ ಮದುವೆ ಯಾವ ರೀತಿ ಇರುತ್ತೆ, ನಮ್ಮ ಹಾಸನ ಕಡೆ ಮದುವೆ ಕನ್ನಡದವ್ರದ್ದು ಎಷ್ಟು 3 ದಿನ ಫ್ರೆಂಡ್ಸ್ ಅರಿಶಿನ ಶಾಸ್ತ್ರ ಮತ್ತು ಗಂಡು ಬರೋ ಶಾಸ್ತ್ರ, ಇದೆಲ್ಲ ಒಂದು 3 ಡೇಸ್ ಇರುತ್ತೆ ಫ್ರೆಂಡ್ಸ್. ಅದೆಲ್ಲ ಹೇಗಿರುತ್ತೆ ನೋಡ್ತೀನಿ. ನಾನು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅವರು ಇನ್ವಿಟೇಷನ್ ಕೊಟ್ಟಿದ್ದಾರೆ, ಏನು ಅಂತ ನಾವು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ನಮ್ಮ ಕೆಲಸದ ಟೈಮಲ್ಲಿ ಆ ಟೈಮಲ್ಲೇ ಯಾರಾದರೂ ಬರಲಿಲ್ಲ ವರ್ಕರ್ಸು ಅಂದರೆ ನಾವೇ ಕೆಲಸಕ್ಕೋ, ಈ ಥರ ನಂದು ಎಷ್ಟೋ ಸಲ ಅನುಭವ ಆಗಿದೆ ಫ್ರೆಂಡ್ಸ್. ನಾನು ಯಾರ್ದಾದ್ರೂ ಮದುವೆಗೆ ಪ್ರೀತಿಯಿಂದ ಆಮೇಲೆ ನೋಡಿ ನಮ್ಮ ಡಾಕ್ಟ್ರು ನನಗೆ ಇನ್ವಿಟೇಷನ್ ಕೊಟ್ಟಿದ್ದರು. ಆವತ್ತು ಇಲ್ಲೇ ಹತ್ರದಲ್ಲೇ ಫ್ರೆಂಡ್ಸ್ ಬಾಗ್ಲೂರಲ್ಲೇ ಮದುವೆ ಇತ್ತು. ಮತ್ತು ರಿಸೆಪ್ಷನ್ಗೆ ಹೋಗೋಣ ಅಂದರೆ ಫ್ರೆಂಡ್ಸ್ ನಂದು 1:30 to 10:30 ಇರುತ್ತೆ, ಮನೆಗೆ ಬರೋಕ್ಕೆ 11:30. ಅವತ್ತೇ ನನಗೆ 2 ಶಿಫ್ಟ್ ಆಗೋಯ್ತು, ಹೋಗೋಕ್ಕಾಗಲೇ ಇಲ್ಲ. ಹಾಗೆ ಫ್ರೆಂಡ್ಸ್ ಈ ಥರ ನನಗೆ ಎಷ್ಟೋ ಒಂದು ಆಗಿದೆ, ಏನು ಮಾಡೋದು ಫ್ರೆಂಡ್ಸ್. ಹಾಗೆ ಇಷ್ಟ ಆಯಿತು ಫ್ರೆಂಡ್ಸ್. ಇವತ್ತು ಡೈಲಿ ರೊಟೀನು ನಿಮ್ಮ ಜೊತೆ ಹಂಚ್ಕೊಳ್ಳೋದು ಇಷ್ಟೊಂದು ನಂದು ಇತ್ತು ಫ್ರೆಂಡ್ಸ್. ಇನ್ನು ರಾತ್ರಿ ನಾನು 11:30ಗೆ ಮನೆಗೆ ಬರೋದು ಫ್ರೆಂಡ್ಸ್. ಇನ್ನು ಕೆಲಸಕ್ಕೆ ಹೋದರೆ ಕೆಲಸದ ಬ್ಯುಸಿ ಆಗೋಯ್ತೀನಿ. ಈಗ ಅಂತೂ ಫ್ರೆಂಡ್ಸ್ ನಂದು ಮನೆ ಕೆಲಸ ಎಲ್ಲ ನಾನಂದರೆ ಬೇಗ ಎದ್ದೇಳ್ತೀನಿ ಫ್ರೆಂಡ್ಸ್. ನನ್ನ ಕೆಲಸ ಬೇಗ ಏನಕ್ಕಾಗುತ್ತೆ ಅಂದರೆ ನಾನು ಬೇಗ ಎದ್ದೇಳ್ತೀನಿ. ನೀವು ಅಷ್ಟೇ ಫ್ರೆಂಡ್ಸ್, ನಿಮಗೆ ಕೆಲಸ ಬೇಗ ಆಗಬೇಕು ಅಂದರೆ ರಾತ್ರಿ ಟೈಮ್ ಸ್ವಲ್ಪ ಬೇಗನೆ ಮಲ್ಕೊಳ್ಳಿ. ನಾವಂತೂ ಫ್ರೆಂಡ್ಸ್ ಕೆಲಸದಿಂದ ಹೆಂಗೂ ಫ್ರೆಂಡ್ಸ್ ನಾನು ಸೆಕೆಂಡ್ ಶಿಫ್ಟ್ ಇದ್ದರೆ 12 o'clock ಮಲ್ಕೋತೀನಿ, 12 ಗಂಟೆ ಆಗುತ್ತೆ ಅನ್ಕೊಳ್ಳಿ. 1, 2, 3, 4, 5, 6 ಗಂಟೆಗೆ ಎದ್ದೇಳ್ತೀನಿ. 6 ಅವರ್ ನಂದು ನಿದ್ದೆ ಫ್ರೆಂಡ್ಸ್, 6 ಅವರ್ ನಿದ್ದೆ. ಇನ್ನು ಎದ್ದ ಮೇಲೆ ಮತ್ತೆ ನಾನು ಮಲ್ಕೊಳ್ಳೋ ಮಾತೇ ಇಲ್ಲ ಬಿಡಿ ಫ್ರೆಂಡ್ಸ್. ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಂಡ್ಸ್ ದೇವ್ರ ಅಲ್ಲಿ ಪಕ್ಕದಲ್ಲೇ ಒಂದು ಆಂಜನೇಯಂದು ಲೈಟ್ ಥರ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದೇವ್ರ ಮನೆ ಬಂದು ನೋಡಿ ಫಿಶ್ಶಿಗೆ ಫುಡ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಫಿಶ್ ಫುಡ್ ಹಾಕಿ ಬಾಗಿಲು ಸಾರಿಸಿ ರಂಗೋಲಿ ಹಾಕಿ ಇನ್ನು ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಏನು ಸ್ಟಾರ್ಟ್ ಮಾಡ್ಕೊತೀನಿ, ಅಡುಗೆ ಮಾಡೋದು, ತಿಂಡಿ ಮಾಡೋದು. ನೆನ್ನೆ ಮೊನ್ನೆ ಜ್ಯೂಸ್ ಏನು ಕುಡಿಯೋಕ್ಕಾಗಲಿಲ್ಲ ಫ್ರೆಂಡ್ಸ್. ನಾನು ಚಿಕ್ಕಪೇಟೆಯಲ್ಲೇ ನಲ್ಲಿಕಾಯಿ ತಂದಿದ್ದೆ 1 kg. ಈಗ ಫ್ರೆಂಡ್ಸ್ ನಾನು ಇವತ್ತು ನಲ್ಲಿಕಾಯಿ, ದಾಳಿಂಬೆ ಮತ್ತು ಮೋಸಂಬೆ ಇನ್ನೂ ಒಂದಿದೆ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಏನು ಥರ ಆಗಿಲ್ಲ, ಈಗೇನು ಆರೆಂಜ್ ಸೀಸನ್ ಅಲ್ವಲ್ಲ. ಇನ್ನು ದಾಳಿಂಬೆ ಮಾತ್ರ ಒಂದು ಅರ್ಧ kg ತರಬೇಕು. ಆಮೇಲೆ ಫ್ರೆಂಡ್ಸ್ ಇವತ್ತು ನಾನು ಒಂದು 1/4 hour ಬೇಗನೆ ಹೋಗ್ಬೇಕು, ಯಾಕೆಂದರೆ ಗಾಡೀಲಿ ಪೆಟ್ರೋಲ್ ಇಲ್ಲ ಫ್ರೆಂಡ್ಸ್, ಪೆಟ್ರೋಲ್ ಹಾಕಿಸ್ಕೋಬೇಕು. ಇನ್ನು ನನ್ನ ಗಾಡಿ ಸರ್ವಿಸಿಗೆ ಕೊಟ್ಟೇ ಇಲ್ಲ ಫ್ರೆಂಡ್ಸ್. ನಾನೇನಂದರೆ ಫ್ರೆಂಡ್ಸ್ ಕರೆಕ್ಟಾಗಿ ಆವಾಗ ಸರ್ವಿಸಿಗೆ ಕೊಡೋಲ್ಲ ಫ್ರೆಂಡ್ಸ್. ಏನಕ್ಕೆ ಸುಳ್ಬೇಕು, ಯಾವಾಗ ಗಾಡಿ ಏನಾದರೂ ಸ್ವಲ್ಪ ಚೇಂಜಸ್ ಆಗುತ್ತೋ ಆವಾಗಲೇ ಸರ್ವಿಸಿಗೆ ಕೊಡೋದು. ಇನ್ನು ಇನ್ಸೂರೆನ್ಸ್ ಮಾಮೂಲಿ ವರ್ಷಕ್ಕೊಂದು ಸಲ ಮಾಡಿಸ್ತೀನಿ. ಈಗ ನನ್ನ ಮಗಳು ಗಾಡಿನೇ ಓಡಿಸ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರದ್ದು ಕಿಲೋಮೀಟ್ರ್ ಆಗಿಲ್ಲ, ಅವ್ರದ್ದು ವರ್ಕ್ ಫ್ರಮ್ ಹೋಮು. ವೀಕ್ಲಿ 1 time 2 time ಆಫೀಸಿಗೆ ಕರೆದಿದ್ರು. ಈ ನಡುವೆ ಮಳೆ ಬಂದಮೇಲೆ ಅದು ಇಲ್ಲ ಅವ್ರದ್ದು.
ಆ ಥರ ಆಗಿದೆ. ಹಿಂಗಾಗಿ ಫ್ರೆಂಡ್ಸ್ ಪ್ಲೀಸ್ ದಯವಿಟ್ಟು ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರಿ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಾನಂತೂ ಮೈಕೆ ಹಾಕೊಳ್ಳಲ್ಲ ಫ್ರೆಂಡ್ಸ್, ಯಾಕೆಂದರೆ ನಂದು ವಾಯ್ಸೇ ಜೋರಾಗಿದೆ, ಮತ್ತು ಅದರಲ್ಲಿ ಮೈಕ್ ಏನಕ್ಕೆ ಅಂತ ಮೈಕನ್ನು ಚಾರ್ಜ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಫ್ರೆಂಡ್ಸ್ ಇವತ್ತು ಶನಿವಾರದ ವೀಡಿಯೋ ಇಷ್ಟ ಆಯಿತು. ಇನ್ನು ನಾಳೆ ಫ್ರೆಂಡ್ಸ್ ನಂದು ಡಬಲ್ ಡ್ಯೂಟಿ 8 ಗಂಟೆಗೆ ಹೋಗಬೇಕು. ನಾಳೆ ಏನು ವೀಡಿಯೋ ಮಾಡ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಬರೋಕ್ಕೆ 11:30, ನಾಳೆ ಮತ್ತು 8 o'clock ಹೋಗಬೇಕು. ಇನ್ನು ಇವತ್ತು ಚಪಾತಿ ಆಯಿತು, ಪಲ್ಯ ಆಯಿತು, ಅನ್ನ ಆಯಿತು, ಸಾಂಬಾರು ಆಯಿತು. ಇನ್ನು ನಾಳೆ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್? ಲೇಡೀಸ್ಗೆ ಡೈಲಿ ಇದೇ ಒಂದು ದೊಡ್ಡ ಕತೆ, ಏನು ನಾಷ್ಟ ಮಾಡೋದು, ಏನು ಸಾಂಬಾರು ಮಾಡೋದು, ಇಷ್ಟು ನಡೀತು ಫ್ರೆಂಡ್ಸ್. ನಾವು ಬರೋ ರೋಡಲ್ಲಿ ಬೇರೆ ರೋಡ್ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್. ಬರುವಾಗಲೇ ಗಾಡಿ ಓಡಿಸೋದಕ್ಕೆ ತುಂಬಾ ಬೇಜಾರಾಗುತ್ತೆ, ಯಾಕೋತಾ ಒಂದೇ ರೋಡಲ್ಲಿ ಬರಬೇಕು. ಹೋಗುವಾಗಂತೂ ಫ್ರೆಂಡ್ಸ್ ಅಷ್ಟು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ನಾವು ನೀವೆಲ್ಲ ಕಷ್ಟಪಡಲೇಬೇಕಲ್ಲ. ರೋಡ್ ಸರಿ ಇಲ್ಲ ಅಂತ ನಾವೆಲ್ಲ ಮನೇಲೇ ಕೂತ್ಕೊಳ್ಳೋಕ್ಕಾಗುತ್ತಾ? ಏನಿಲ್ಲ, ಜೀವನ ಎಷ್ಟು ದಿವಸ ನಡೀತೋ ಅಷ್ಟು ದಿವಸ ನಾವು ಸ್ಟ್ರಗಲ್ ಮಾಡಲೇಬೇಕು. ಕಷ್ಟ ಇರಲಿ ಸುಖ ಇರಲಿ, ನಾವು ನೀವೆಲ್ಲ ಕೆಲಸ ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.